ಮೇರಿ ಕ್ರಿಸ್ಮಸ್ ಆರ್ ಹ್ಯಾಪಿ ಕ್ರಿಸ್ಮಸ್ ಟು ಎವ್ರಿ ಒನ್. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರಿಗೂ ನನ್ನ ವಿಶೇಷ ಇರಲಿ. ಸ್ಕೂಲ್ ಅಂದ್ರೇ ಹಿಂಗೆ ಅಲ್ವ, ನಾವು ಯಾವ ಹಬ್ಬ ಅಂತಲೇ ನೋಡೋಲ್ಲ, ಕ್ಯಾಲೆಂಡರಲ್ಲಿ ಯಾವ ಹಬ್ಬ ಇರುತ್ತೆ ಎಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಕ್ರಿಸ್ಮಸ್ ಅಂತ ರೆಡ್ ಕಲರ್ ಡ್ರೆಸ್ನ ಹಾಕ್ಕೊಂಡೋಗಿದ್ವಿ. ಸ್ಕೂಲಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಅಂತ ಇತ್ತು, ಮಕ್ಕಳಿಗೂ ಇತ್ತು, ಟೀಚರ್ಸಿಗೂ ಸಹ ನಾವು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಮಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾವೆಲ್ಲರೂ ಒಂದೊಂದು ಗಿಫ್ಟ್ ತೊಗೊಂಡೋಗಿದ್ವಿ. ನಮಗೆ ರಿಟರ್ನ್ ಆಗಿ ಇನ್ನೊಬ್ರು ಗಿಫ್ಟ್ ಬಂದಿದ್ದಕ್ಕೆ ಎಲ್ಲರೂ ಹ್ಯಾಪಿಯಾಗಿ ಮನೆಗೆ ಹೊರಟು ಬಂದ್ವಿ. ಮಕ್ಕಳಿಗೂ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹರ್ಷಾಗೂ ಅವನು ಅವ್ರ ಫ್ರೆಂಡಿಗೆ ಗಿಫ್ಟ್ ಒಯ್ದಿದ್ದಕ್ಕೆ ಅವನಿಗೂ ಎಕ್ಸ್ಚೇಂಜಲ್ಲಿ ಗಿಫ್ಟ್ ಸಿಕ್ಕಿದೆ. ಅದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ನನಗೆ ತುಂಬ ಕ್ಯೂರಿಯಾಸಿಟಿ, ನನಗೇನು ಸಿಕ್ಕಿದೆ ಅಂತ ನಾವು ಅಲ್ಲೇ ಓಪನ್ ಮಾಡಿ ನೋಡಿದ್ವಿ. ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹರ್ಷಾಗೆ ಏನು ಬಂದಿದೆ ಗಿಫ್ಟು ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಫಸ್ಟು ಬಂದಿದ್ದ ತಕ್ಷಣ ಬ್ಯಾಗಲ್ಲೆಲ್ಲ ತೆಗೆದಿಡಬೇಕಾದ್ರೆ ಫಸ್ಟ್ ಹರ್ಷನ ಗಿಫ್ಟ್ ಸಿಕ್ತು. ನೋಡೋಣ ಒಂದು ಸತಿ ಏನಿದೆ ಅಂತೇಳಿ ಓಪನ್ ಮಾಡಿ ನೋಡಿದರೆ ಅದು ತುಂಬ ಚೆನ್ನಾಗಿ 2 ಬ್ಯಾಟು, ಅದ್ರ ಜೊತೆ ಒಂದು ಬಾಲು ಮತ್ತು ಕಾಕ್ ಸಹ ಬಂದಿತ್ತು. ಈ ಥರದ್ದು ಹರ್ಷ ಹತ್ರ ಇರಲಿಲ್ಲ. ಅವನು ಹರ್ಷಾಗೆ ನಾವು ಕೊಟ್ಟಿರೋ ಗಿಫ್ಟ್ ಅಂದರೆ ಪೆನ್ಸಿಲು, ಎರೇಸರು, ಶಾರ್ಪ್ನರು ಮಕ್ಕಳಿಗೆ ಯೂಸ್ ಆಗುತ್ತೆ ಅಂಥೇಳಿ, ಹಂಗಾಗಿ ಅದನ್ನೇ ಕೊಟ್ಟೆ. ಹೋಗಿ ಬಂದಮೇಲೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಫಸ್ಟು ಒಂದು ಫ್ರೆಶ್ ಅಪ್ ಬೇಕಾಗಿತ್ತು. ಅದಕ್ಕೆ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಜೊತೆಯಲ್ಲಿ ಎಲ್ಲರೂ ಟೀಚರ್ಸ್ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಮನೆಗೆ ಬರೋಕ್ಕೆ ಒಂದು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು. ಬಟ್ ಹರ್ಷಾಗೆ ಮಾತ್ರ ಮಲಗಿಸ್ಬೇಕಲ್ಲ, ನೋಡಿ ಮಹಾರಾಜ ಯಾವ ಥರ ಮಲ್ಕೊಂಡಿದ್ದಾನೆ ಅಂತೇಳಿ ಈ ಥರ ಅವ್ನು ನಿದ್ದೆ ಮಾಡ್ದ. ಏನು ಗಿಫ್ಟ್ ಬಂದಿದೆ ಅಂತ ತೋರಿಸ್ತೇನೆ. ಈ ಥರ 2 ಸ್ಟೀಲ್ ಗ್ಲಾಸಸ್ಸು, ಆಮೇಲೆ ಒಂದು ಹಾಟ್ ಬಾಕ್ಸ್ ಬಂದಿದೆ. ನೋಡ್ಬೋದು, ಕಲರ್ ಮಾತ್ರ ತುಂಬ ಪ್ರೀಟಿಯಾಗಿದೆ. ಈವ್ನಿಂಗಿಗೆ ನಮ್ಮ ಹರ್ಷ ಕೂತ್ಕೊಂಡು ABCDನ ಬರೀತಿದ್ದ. ಹೌದು, ಇವಾಗಲೇ ಬರೆಯೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಬೇಗನೆ. ನನಗೆ ಮಾಡೋಕ್ಕೇನು ಇಷ್ಟ ಇರಲಿಲ್ಲ ಅಂದರೆ, ನಮ್ಮ ಹಸ್ಬೆಂಡು ಅವ್ರ ಕೈಯಾರೆ ನನಗೆ ಬೇಲ್ಪುರಿನ ಮಾಡಿ ತಿನ್ನಿಸಿದ್ರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇವತ್ತಿಗೆ ಅಷ್ಟೇ. ಥ್ಯಾಂಕ್ ಯು ಫಾರ್